ಮಾಜಿ ಅಬಕಾರಿ ಸಚಿವ ಎಚ್.ವೈ. ಮೇಟಿ ರಾಸಲೀಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೀತಾ ಇದೆ. ರಾಸಲೀಲೆಯಲ್ಲಿ ಭಾಗಿಯಾಗಿದ್ದಾಳೆ ಎನ್ನಲಾದ ವಿಜಯಲಕ್ಷ್ಮಿ ಮಾತ್ರ ಇದರಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಹೇಳ್ತಿದ್ದಾಳೆ. ಈ ಮಧ್ಯೆ ವಿಜಯಲಕ್ಷ್ಮಿ ಸರೂರ ಬಗ್ಗೆ ಮಹತ್ವದ ವಿಚಾರಗಳು ಬಹಿರಂಗವಾಗಿದ್ದು, ವಿಜಯಲಕ್ಷ್ಮಿಯ ಮತ್ತೊಂದು ಮುಖ ಅನಾವರಣವಾಗಿದೆ. ಇದು ವಿಜಯಲಕ್ಷ್ಮಿ ವಿಚಾರದಲ್ಲಿ ನಿಮಗೆ ಗೊತ್ತಿರದ ಸ್ಟೋರಿ. ಅಟೆಂಡರ್ ಆಗಿದ್ರು ವೈದ್ಯರಿಗೆ ಆವಾಜ್ ಹಾಕೋ ಪವರ್. ಎಸ್, ಮೇಟಿ ನಾಟಿಯಾಟದ ಸಿಡಿ ಬಿಡುಗಡೆಗೂ ಮುನ್ನ ಸ್ಫೋಟಕ ಮಾಹಿತಿ ಕೊಟ್ಟಿದ್ದರಲ್ಲ, ಅದೇ ವಿಜಯಲಕ್ಷ್ಮಿಯ ಸ್ಟೋರಿ ಇದು. ಕಳೆದ 5 ವರ್ಷದಿಂದ ಬಾಗಲಕೋಟೆಯ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಜಸ್ಟ್ ಅಟೆಂಡರ್ ಈ ವಿಜಯಲಕ್ಷ್ಮಿ. ಸಿಎಸ್ಎಸ್ ಸ್ಕೀಮ್ ನಡಿ ನೇಮಕವಾಗಿದ್ದವರು. ಖಾಯಂ ಮಾಡೋಕ್ಕೂ ಸಾಧ್ಯವಿಲ್ಲ. ಇಂತಹ ಅಟೆಂಡರ್ ಇಡೀ ಆಸ್ಪತ್ರೆ ಮೇಲೆ ಸವಾರಿ ಮಾಡೋ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದರು. ಆಸ್ಪತ್ರೆಯಲ್ಲಿನ ಸಿಬ್ಬಂದಿ, ವೈದ್ಯರು ಅಷ್ಟೇ ಯಾಕೆ, ವೈದ್ಯಾಧಿಕಾರಿಗಳಿಗೂ ವಿಜಯಲಕ್ಷ್ಮಿ ಅಂದ್ರೆ ಹೆದರಿಕೆ. ಆ ಮಟ್ಟಿಗೆ ಪವರ್ ಬೆಳೆಸಿಕೊಂಡಿದ್ದಳು ವಿಜಯಲಕ್ಷ್ಮಿ. ಈಗ CSSನಲ್ಲಿ ಅಪ್ಗ್ರೇಡೆಡ್ ಹಾಸ್ಪಿಟಲ್ಸ್ ಅಂತೇಳಿ ಬೀಳಿಗಿ, ಜಮಖಂಡಿ, ಬಾಗಲಕೋಟೆ 3 ಕಡೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ವಿ. ಹಾಗೆ ವಿಜಯಲಕ್ಷ್ಮಿ ಸರ್ ಅವರು ಇಲ್ಲಿ ಮಾಡ್ತಾಯಿದ್ದಾರೆ. ಇಲ್ಲ, ಖಾಯಂ ಹುದ್ದೆಗಳು ಅಲ್ಲವೇ ಅಲ್ಲ ಇವು ತಾತ್ಕಾಲಿಕ ಹುದ್ದೆಗಳು. ಅಂದರೆ ಎವ್ರಿ ಇಯರು ಒಂದು ದಿವಸ ಅವ್ರನ್ನ ಬ್ರೇಕ್ ಮಾಡಿ, ಈಗ ಗುತ್ತಿಗೆ ಆಧಾರ ಅಂತ ಹೇಳ್ತೀವಲ್ಲ, ಹಾಗೆ ಅದೇ ಹೇಳಿದ್ನಲ್ಲ, 5 ವರ್ಷ. ಇವರೆಲ್ಲರ ಮೇಲೆ ಸವಾರಿ ಮಾಡ್ತಿದ್ದ ವಿಜಯಲಕ್ಷ್ಮಿ ತಾನೊಬ್ಬ ಗುತ್ತಿಗೆ ನೌಕರೆ ಅನ್ನೋ ಪರಿಜ್ಞಾನವೂ ಇಲ್ಲದೆ ಎಷ್ಟೊತ್ತಿಗೂ ಯಾರಿಗೂ ಕ್ಯಾರೆ ಎನ್ನದೇ ಫೋನ್ನಲ್ಲೇ ಬ್ಯುಸಿಯಾಗಿರ್ತಿದ್ರಂತೆ. ಇದನ್ನ ಸ್ವತಃ ವೈದ್ಯಾಧಿಕಾರಿಗಳೇ ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ಫೋನ್ನಲ್ಲಿ ಮಾತಾಡ್ತಿದ್ರು ಅವರು. ನಾನು ಕೂಡ ಮಾತಾಡಬಾರ್ದಮ್ಮ ಅಂತೇಳಿ ಎಚ್ಚರಿಸುತ್ತಿದ್ದೆ. ನಾನು ಕೂಡ ಹೇಳಿದ್ದೀನಿ. ಆಸ್ಪತ್ರೆಯಲ್ಲಿ ವಿಜಯಲಕ್ಷ್ಮಿ ಸ್ತ್ರೀರೋಗ ಅಟೆಂಡರ್. ಅಷ್ಟಕ್ಕೂ ವಿಜಯಲಕ್ಷ್ಮಿ ಆಸ್ಪತ್ರೆಯಲ್ಲಿ ಮಾಡೋ ಕೆಲಸವಾದ್ರೂ ಏನು ಅಂತ ನೋಡಿದ್ರೆ, ಇವರು ಸ್ತ್ರೀರೋಗ ಅಟೆಂಡರ್. ಮಹಿಳೆಯರಿಗೆ ಪಂಚಕರ್ಮ ಚಿಕಿತ್ಸೆ ನೀಡ್ತಿದ್ದರು. ಆದ್ರೆ ಎಚ್.ವೈ. ಮೇಟಿ ಪರಿಚಯವಾದ ಬಳಿಕ ವಿಜಯಲಕ್ಷ್ಮಿ ಖದರ್ ಚೇಂಜ್ ಆಗಿಬಿಡ್ತು. ಹಾಗಿದ್ರೆ ಎಚ್.ವೈ. ಮೇಟಿಗೆ ಸ್ತ್ರೀರೋಗ ಅಟೆಂಡರ್ ವಿಜಯಲಕ್ಷ್ಮಿ ಪರಿಚಯವಾಗಿದ್ದು ಹೇಗೆ? ನಾವ್ ಹೇಳ್ತೀವಿ ಕೇಳಿ. ಬೆನ್ನು ನೋವಿನಿಂದ ಬಳಲುತ್ತಿದ್ದ ಎಚ್.ವೈ. ಮೇಟಿಗೆ ಬಾಗಲಕೋಟೆಯ ಆಯುಷ್ ಅಧಿಕಾರಿ ಡಾಕ್ಟರ್ ಮಹೇಶ್ ಎಸ್ ಗುಗ್ಗರಿ ತಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಹೇಳಿದರು. ಆ ಆಯುಷ್ ಆಸ್ಪತ್ರೆಯಲ್ಲಿ ವಿಜಯಲಕ್ಷ್ಮಿ ಸೇರಿದಂತೆ 3 ಅಟೆಂಡರ್ಗಳು ವೈದ್ಯರಿಗೆ ಸಹಾಯಕರಾಗಿರ್ತಾರೆ. ಮೇಟಿ ಆ ಆಸ್ಪತ್ರೆಗೆ ಮೊದಲು ಬಂದಾಗ ಪುರುಷ ನೌಕರರು ರಜೆಯಲ್ಲಿದ್ದರಿಂದ ವಿಜಯಲಕ್ಷ್ಮಿ ಅವರೇ ಚಿಕಿತ್ಸೆಗೆ ಅಟೆಂಡ್ ಮಾಡಿದ್ದರು. ಮೇಟಿಗೆ ಸರ್ವಾಂಗ ಅಭ್ಯಂಗ ಮಾಡಿಸಿದ್ದು ಇದೇ ವಿಜಯಲಕ್ಷ್ಮಿ. ಅಷ್ಟೇ ಅಲ್ಲ, ಸರ್ವಾಂಗ ಸ್ವೇದ ಹಾಗೂ ಬಸ್ತಿ ಚಿಕಿತ್ಸೆಗಳಿಗೆ ನೆರವಾಗಿದ್ದರು ವಿಜಯಲಕ್ಷ್ಮಿ. ಅದಾದ ಬಳಿಕ ಮೇಟಿ 2-3 ಬಾರಿ ಆ ಆಸ್ಪತ್ರೆಗೆ ಬಂದು ಹೋಗಿದ್ದರು. ಹೀಗೆ ಮೇಟಿ ಪರಿಚಯ ಮಾಡಿಕೊಂಡ ವಿಜಯಲಕ್ಷ್ಮಿ ಮುಂದೆ ಇಡೀ ಆಸ್ಪತ್ರೆಯ ಮೇಲೆ ಹಿಡಿತ ಸಾಧಿಸುವ ಮಟ್ಟಿಗೆ ಬೆಳೆದು ಬಿಟ್ಟಿದ್ರು. ಮೇಲಧಿಕಾರಿಗಳಿಗೂ ಕೂಡ ತನಗೆ ಗೌರವ ನೀಡಬೇಕೆಂದು ಹೆದರಿಸಿದ್ದಳಂತೆ. ಅಷ್ಟೇ ಯಾಕೆ, ಒಬ್ಬ ಸಾಧಾರಣ ಅಟೆಂಡರ್ ಆಗಿದ್ದ ವಿಜಯಲಕ್ಷ್ಮಿ 3 ತಿಂಗಳ ಹಿಂದೆ ಪತಿ ಹೆಸರಲ್ಲಿ ಕಾರ್ ಖರೀದಿಸಿದ್ದಾಳಂತೆ. ಇಷ್ಟೆಲ್ಲ ಮಾಹಿತಿ ಕೇಳಿದ ಮೇಲೆ ನೀವು ಬೆಚ್ಚಿ ಬಿದ್ದಿರ್ಬೇಕಲ್ವಾ? ನಾವು ಕೂಡ ಬೆಚ್ಚಿ ಬಿದ್ದಿದ್ವಿ. ಇನ್ನು ಇಂತಹ ಎಷ್ಟು ಸ್ಫೋಟಕಗಳು ಹೊರಬರುತ್ತವೋ, ಜಸ್ಟ್ ವೇಟ್. ಬಾಗಲಕೋಟೆಯಿಂದ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್.